ಹಲೋ ಫ್ರೆಂಡ್ಸ್, ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಈರುಳ್ಳಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈರುಳ್ಳಿ ಬಜ್ಜಿ ಕುರುಕುರಿಯಾಗಿ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಈರುಳ್ಳಿ ತೊಗೋಬೇಕು. ಈರುಳ್ಳಿ ತೊಗೊಂಡಾದ್ಮೇಲೆ ಹಿಟ್ಟು ತೊಗೋಬೇಕು. ಕಡಲೆ ಹಿಟ್ಟು ನೀವು ಒಂದು 3-4 ಜನ ತಿನ್ನೋಷ್ಟು ಮಾಡಬೇಕಂದ್ರೆ ಒಂದು ಸ್ವಲ್ಪ ತೊಗೋಬೇಕು. ಒಂದು 250 ಗ್ರಾಮ್ ತೊಗೋಬೇಕು. ಆಮೇಲೆ ಅದರಲ್ಲಿ ಖಾರ, ಉಪ್ಪು, ಅರಿಶಿಣ ಸ್ವಲ್ಪ ನಿಮ್ಮ ಟೇಸ್ಟ್ ಬರೋಂಗೆ, ಉಪ್ಪಿನ ಟೇಸ್ಟ್ ಯಾವ ಥರ ಜಾಸ್ತಿ ಉಪ್ಪು ಹಾಕಬೇಡಿ, ಲೈಟಾಗಿ ಖಾರನೂ ಲೈಟಾಗಿ ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಅದು ಅರಿಶಿಣ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಲೈಟಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು, ಆಮೇಲೆ ಅದು ಒಂಥರ ಹಿಂಗೆ ಜಾಸ್ತಿ ಗಟ್ಟಿ ಕಲಿಸ್ಕೊಳಂಗಿಲ್ಲ. ಬಜ್ಜಿ ಮಾಡಿದಾಗ ಥರ ಒಂಥರ ಲೈಟಾಗಿ ನೀರು ಒಂದು ಸ್ವಲ್ಪ ಹಿಂಗೆ ಮೇಲಿಂದ ಹಿಂಗೆ ನಾವು ಇದು ಮಾಡಿದ್ರೆ ಹಿಂಗೆ ಒಂದೊಂದು ಹನಿಯಾಗಿ ಡ್ರಾಪ್ ಕಡಿಬೇಕು. ಆ ಥರ ಮಾಡಿಕೊಂಡ್ರೆ ನಿಮಗೆ ಬಜ್ಜಿ ಮಾಡೋಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಚೆನ್ನಾಗಿ ಒಂಥರ ಇದು ಆಗುತ್ತೆ. ಆಮೇಲೆ ನೀವು ಸೋಡಾ ಹಾಕೋಂಗಿಲ್ಲ. ಸೋಡಾ ಹಾಕಿದ್ರೆ ಗ್ಯಾಸ್ಟ್ರಿಕ್ ಇದೆಲ್ಲ ಆಗುತ್ತೆ. ಆ ಥರ ಹಾಕೋಂಗಿಲ್ಲ ಸೋಡಾ ಎಲ್ಲ. ಮಾಮೂಲಿ ನ್ಯಾಚುರಲಾಗಿ ಮನೇಲಿ ಮಾಡೋಂಗೆ ಈರುಳ್ಳಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಈರುಳ್ಳಿ ಎಲ್ಲ ಫುಲ್ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಅದು ಹಿಟ್ಟು ಕಲಸಿರ್ತೀವಲ್ಲ ನಾವು, ಕಡಲೆ ಹಿಟ್ಟು, ಅದು ಸೈಡಲ್ಲಿ ಇಟ್ಕೊಂಡಿರಬೇಕು. ಮಿನಿಮಮ್ ಒಂದು 20 ಮಿನಿಟ್ ಆದರೂ ಒಂದು 10-20 ಮಿನಿಟ್ ಕಲಸಿಟ್ಕೊಂಡಿರಬೇಕು. ಆಮೇಲೆ ಅದು ಎರಡು ಕಲಸಿಟ್ಕೊಂಡಾದ್ಮೇಲೆ ಆಮೇಲೆ ಬಾಣಲೆಯಲ್ಲಿ ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕಂದರೆ ಸ್ವಲ್ಪ ಹಾಕಿದರೆ ಅದು ಕರಿಯಲ್ಲ, ಫುಲ್ ಫ್ರೈ ಆಗೋಲ್ಲ. ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫುಲ್ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ನಾವು ಕಲಸಿಟ್ಕೊಂಡಿರ್ತೀವಲ್ಲ ಫುಲ್ಲು ಕಡಲೆ ಹಿಟ್ಟಲ್ಲಿ, ಆಮೇಲೆ ನೀವು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಇಡಬೇಕು ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್. ಆಮೇಲೆ ಈ ಥರ ಇಟ್ಕೊಂಡಾದ್ಮೇಲೆ ನೀವು ಎಣ್ಣೆ ಬಿಸಿ ಆದಮೇಲೆ ನೀಟಾಗಿ ಡ್ರಾಪ್ ಆಗಿ ಒಂದೊಂದೊಂದು ಸಿಂಗಲ್ ಥರನೇ ಬಿಡಬೇಕು. ಗಟ್ಟಿ ಒಂಥರ ಉಂಡೆ ಥರ ಮಾಡಿಬಿಟ್ರೆ ಟೇಸ್ಟ್ ಬರೋಲ್ಲ, ಚೆನ್ನಾಗಿರಲ್ಲ, ಫ್ರೈ ಆಗೋಲ್ಲ, ಒಳಗಡೆ ಹಸಿ ಇರುತ್ತೆ. ಸಿಂಗಲ್ ಒಂದೊಂದೇ ಕಾಳು ಥರ ಬೀಳೋ ಥರ ಇದು ಮಾಡಬೇಕು, ಫ್ರೈ ಮಾಡಬೇಕು. ಆಮೇಲೆ ಫ್ರೈ ಮಾಡಾದ್ಮೇಲೆ ಫುಲ್ಲೆಲ್ಲ ಫ್ರೈ ಆಗುತ್ತೆ. ಚೆನ್ನಾಗಿ ನೀವು ಜಾಸ್ತಿ ಹೊತ್ತೊಂದು ಬ್ರೌನ್ ಕಲರ್ ಆಗೋಕ್ಕಿಂತ ಮುಂಚೆನೇ ತೆಗಿಬೇಕು, ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಆದರೆ ಟೇಸ್ಟ್ ಬರೋಲ್ಲ. ಫುಲ್ಲು ಹಳದಿ ಕಲರ್ ಇದ್ದರೆ ಅದನ್ನು ಟೇಸ್ಟ್ ಬರುತ್ತೆ, ಬಟ್ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು. ಕುರ್ಕುರು ತಿಂದರೆ ನಿಮಗೆ ಕುರ್ಕುರು ಅಂತ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಆಮೇಲೆ ಎಲ್ಲ ಫ್ರೈ ಆದಮೇಲೆ ತೆಗೆದು ಸೈಡಲ್ಲಿ ಇಟ್ಕೋಬೇಕು. ತಿಂದು ನೋಡಿ, ಸಖತ್ತಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.